ನನ್ನ ಹತ್ರ ಮೋಟೋಲಾಗು ಸೆಟಪ್ ಇಲ್ಲ, ಅದಕ್ಕೋಸ್ಕರ ಮೋಟೋಲಾಗ್ ವೀಡಿಯೋನ ಮಾಡೋಕ್ಕಾಯ್ತಿಲ್ಲ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಒಳ್ಳೆ ವ್ಯೂವಲ್ಲಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಕೂಡ ನಮ್ಮ ಮುಂದೆ ಒಳ್ಳೆ ಗಾಡಿನೂ ಇದೆ, ಅದೇ ನಮ್ಮ NS200. ಈ ಗಾಡಿ ಮಾತ್ರ ಏನು ಮಾಡಿಫಿಕೇಷನ್ ಕೂಡ ಆಗಿಲ್ಲ. 2019 ಮಾಡಲ್ ಅಂದರೂ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಮಾತ್ರ. ಇದು ಬ್ಯಾಕ್ ಸೈಡ್ ಲುಕ್ಕು. ಫ್ರಂಟಿಂದ ನೋಡ್ಕೊಂಡು ಹೋಗೋಣ ಗಾಯ್ಸ್. ಮಡ್ಗಾಡು ಸೇಮ್ ಕಾರ್ಬನ್ ಫೈಬರು ಫಿನಿಶಿಂಗ್ ಕೊಟ್ಟಿದ್ದಾರೆ, ಆದರೆ ಕಂಪ್ಲೀಟ್ ಕಾರ್ಬನ್ ಫೈಬರ್ ಅಲ್ಲ, ಇದು ಮಡ್ಗಾಡು. ಹಾಗೆ ಸಣ್ಣದಾಗಿ 2 ಕ್ರ್ಯಾಶ್ ಕಾರ್ಡ್ ಕೊಟ್ಟಿದ್ದಾರೆ. ಆ ಸೈಡು ಮತ್ತು ಈ ಸೈಡು 2 ಕ್ರ್ಯಾಶ್ ಕಾರ್ಡು ಚಿಕ್ಕದೆ. ಇದು 2019 ಮಾಡಲ್ ಗಾಡಿ ಆಗಿರೋದ್ರಿಂದ ಇದರಲ್ಲಿ ಅಪ್ಸೈಡ್ ಡೌನ್ ಸಾಕ್ ಅಬ್ಸರ್ ಇಲ್ಲ. ನೋಡ್ಬೋದು ಬೈ ಬ್ರೇಕ್ ಕೊಟ್ಟಿದ್ದಾರೆ. ಮತ್ತು ಇದು 300 mm ನಾನ್ ABS, ಇದು ABS ಅಲ್ಲ. ಹಾಗೆ ಬ್ಯಾಕ್ ಕೂಡ 230 mm ಡಿಸ್ಕ್ ಬ್ರೇಕ್ ಇದೆ. ನೋಡ್ಬೋದು ಇದು ವಿತೌಟ್ ABS ಅಲ್ಲ, ಇದು ವಿತೌಟ್ ABS ಇರೋದು ಈ ಗಾಡೀಲಿ. ಏನು ಸಕ್ಕತ್ತಾಗಿ ಕಾಣ್ತಿದೆ ಅಂದರೆ ಗಾಡಿ ಮಾತ್ರ ಸೈಕ್ ಗುರು. ಈ ಗಾಡಿ ನೋಡಿ ಗುರು, ಸೂಪರ್ ಬೈಕ್ನ ನೋಡ್ದಂಗೆ ಫೀಲ್ ಆಗುತ್ತೆ ಈ ಗಾಡಿನ ನೋಡಿದ್ರೆ. ಈ ಗಾಡಿ ಲುಕ್ಕು, ಈ ಗಾಡಿ ಪವರು ಎಲ್ಲ ಹಂಗೆ ಇದೆ ಗುರು. ಬಜಾಜಲ್ಲಿ ಮಾತ್ರ ಯಾವ KTMಗಿಂತ ಕಡಿಮೆ ಇಲ್ಲ ಈ ಬಜಾಜ್ ಪಲ್ಸರು ಗುರು. ಇವಾಗ ಬನ್ನಿ, ಆರ್ಟ್ ಆಫ್ ದ ಪಾರ್ಟ್ ಬೈಕಲ್ಲಿ ಯಾವುದು ಅಂದರೆ ಇಂಜಿನ್ನು. ನೀವು ನೋಡ್ತಾ ಇರ್ಬೋದು, ಇದು 199.5 cc ಇಂಜಿನ್ನು. ಆಲ್ಮೋಸ್ಟ್ ಇದು 200 cc ಇಂಜಿನೇ ಗುರು. ಗುರು ಈ ಗಾಡಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ಕೂಲೆಂಟು ಕಾಣಿಸ್ತಾ ಇರ್ಬೋದು ನಿಮಗೆ, ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆ. ಯಾಕೆ 200 cc ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಆಲೇ 199.5 ಅಂದರೆ ಇದು 200 cc ಇಂಜಿನ್ಗೆ ಬರುತ್ತೆ ಗುರು. ಈ ಇಂಜಿನಲ್ಲಿ 24.5 PS ಆಫ್ ಪವರಲ್ಲಿ 9750 RPMನ ಪ್ರೊಡ್ಯೂಸ್ ಮಾಡುತ್ತೆ. ಬೆಂಕಿ ಅಂತಲೇ ಹೇಳ್ಬೋದು. 18.74 Nm ಟಾರ್ಕಲ್ಲಿ 8000 RPMನ ಪ್ರೊಡ್ಯೂಸ್ ಮಾಡುತ್ತೆ ಗುರು. ಹಾಗೆ ಇದು ಸಿಂಗಲ್ ಸಿಲಿಂಡರ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಸಿಲಿಂಡರ್ ಇಲ್ಲೇ ಕಾಣಿಸ್ತಿದೆ, ಸಿಂಗಲ್ ಸಿಲಿಂಡರು. ಎಕ್ಸಾಸ್ಟಿಗೆ ಬಂದಿದೆ. ಇದು ಅಂಡರ್ ಬಿಲ್ಲಿ ಎಕ್ಸಾಸ್ಟ್ ಆಗಿರೋದ್ರಿಂದ ನೋಡ್ಬೋದು ಇಲ್ಲಿ ಇದೆ ಎಕ್ಸಾಸ್ಟು. ಇದು 6 ಸ್ಪೀಡ್ ಗೇರ್ ಬಾಕ್ಸು, ಗೇರ್ ಇಂಡಿಕೇಟರ್ ಕೂಡ ಇಲ್ಲೇ ಇದೆ. ಯಾವುದೇ ತರಹದ ಕ್ವಿಕ್ ಶಿಫ್ಟರ್ ಇಲ್ಲ, ಆಟೋ ಬ್ಲಿಪ್ಪರ್ ಇಲ್ಲ. ಮ್ಯಾನ್ಯುಯಲ್ಲಾಗಿ ಹಾಕಬೇಕು, ಮ್ಯಾನ್ಯುಯಲ್ಲಾಗಿ ತೆಗಿಬೇಕು. ಬೇರೆ ಇದರಲ್ಲಿ R1ಅಲ್ಲೆಲ್ಲ R15 ಕ್ವಿಕ್ ಶಿಫ್ಟರ್ ಕೊಡ್ತಾರೆ, V4ಅಲ್ಲಿ. ಇದರಲ್ಲಿ V4 ಇದರಲ್ಲೂ ಅದನ್ನು ಅಪ್ಗ್ರೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಗುರು. ಟೈರ್ ಸೆಕ್ಷನ್ಗೆ ಬಂದರೆ ಫ್ರಂಟು 100 ಇದೆ. ಹಾಗೆ ಬ್ಯಾಕಲ್ಲಿ ಬಂದು ನೋಡಿದ್ರೆ 130 ಟೈರ್ ಹಾಕಿದ್ದಾರೆ. ಈ ಗಾಡಿದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಅಂದರೆ 12 ಲೀಟರ್ಸ್ ಅಷ್ಟೇ ಗುರು. ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂದರೆ ಹೇಳ್ತಾರೆ ಶೋರೂಮರು ಒಂದು 40 to 45 ಬರ್ಬೋದು ಅಂತ. ಒಂದು 35 ಅಂತೂ ಮ್ಯಾಕ್ಸಿಮಮ್ ಬಂದೇ ಬರುತ್ತೆ. ಇಲ್ಲಿ ಬಂದರೆ ಮಾಮ್ ಡ್ಯಾಡ್ ಲವ್ ಅಂತ ಹಾಕ್ಸಿದ್ದಾರೆ. ಬ್ಯಾಕಲ್ಲಿ 2 ಗೂಳಿಗಳಿದೆ, ಗೂಳಿ ಅಂತಲೇ ಹೇಳ್ಬೋದು. ಇದನ್ನು ನೋಡೋಕೆ ಹಂಗೆ ಕಾಣಿಸುತ್ತೆ. ಹಾಗೆ ಬ್ಯಾಕ್ ಸೈಡ್ ಲುಕ್ಕಲ್ಲಿ ನೋಡ್ಬೋದು ನೀವು, ಒಂದು ಒಳ್ಳೆ ವ್ಯೂವಲ್ಲಿ ಒಳ್ಳೆ ಗೂಳಿ ಕಾಣಿಸೋ ಥರ ಕಾಣಿಸ್ತಿದೆ ಗುರು. ಗಾಡಿ ಲುಕ್ ನೋಡು ಗುರು, ಬ್ಯಾಕಿಂದ ಏನು ಸೆಕ್ಸಿಯಾಗಿದೆ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ನೋಡ್ತಾ ಇರ್ಬೋದು ಗುರು, ಗಾಡಿ ಮಾತ್ರ ಏನು ಬಾಂಬಾಗಿ ಕಾಣಿಸ್ತಿದೆ ಅಂತ. ಸೂಪರ್ ನೇಕೆಡ್ ಅಂತಲೇ ಹೇಳ್ಬೋದು ಈ ಗಾಡಿನ ಗುರು. ಈ ಗಾಡಿ ವೆಯ್ಟ್ ಬಂದ್ಬಿಟ್ಟು 154 154 kg ಅಷ್ಟೇ ಗುರು ಈ ಗಾಡಿ ವೆಯ್ಟ್ ಇರೋದು ಗುರು. 168 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗುರು ಇದರಲ್ಲಿ. ಈ ಸೀಟ್ ಐತಲ್ಲ ಗುರು, ಸೈಕ್ ಲುಕ್ ಕೊಡುತ್ತೆ ಗುರು ಈ ಗಾಡಿಗೆ ಮಾತ್ರ. ಹಾಗೆ ನೆಕ್ಸ್ಟು ಇಲ್ಲಿ ಬಂದರೆ ನೋಡ್ಬೋದು ನೀವು, ಇಲ್ಲಿ RPM ಇಂಡಿಕೇಟರ್ಸ್ ಇದೆ. ಹಾಗೆ ಇಲ್ಲಿ ಸ್ಪೀಡ್ ಇಂಡಿಕೇಟರ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಟೈಮ್ ಇದೆ. ಅದು ಬಿಟ್ಟರೆ ನೀವು ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ ಅಂತ ತೋರಿಸುತ್ತೆ. ಮತ್ತು ಆಯಿಲ್ ಚೇಂಜು ಇದೆಲ್ಲ ತೋರಿಸುತ್ತೆ. ಇಲ್ಲಿ ಒಂದು ಬಜಾಜ್ ಸಿಂಬಲ್ ಇದೆ. ನೆಕ್ಸ್ಟ್ ಇಲ್ಲಿ ಬರೋದಾದರೆ ಇದು ಲೋ ಬೀಮು, ಐ ಬೀಮು, ಆಫ್ ಆ್ಯಂಡ್ ಆನ್ ಇದೆ. ನೆಕ್ಸ್ಟು ಇದು ಇಂಡಿಕೇಟರ್ಸ್ದು. ಇದು ಹಾರನ್ ನೋಡಿ ತುಂಬ ಲೌಡಾಗಿದೆ. ಸೆಲ್ಫು ಆಫ್ ಆ್ಯಂಡ್ ಆನ್ ಇದೆ. ಗಾಡಿ ಸ್ಟಾರ್ಟ್ ಆಗಿ ಆಫ್ ಆ್ಯಂಡ್ ಆನ್ ಮಾಡ್ಬೋದು. ನೆಕ್ಸ್ಟ್ ಇದು ಸೆಲ್ಫು. ಅದು ಬಿಟ್ಟರೆ ಈ ಗಾಡೀಲಿ ಇನ್ನೇನಿಲ್ಲ ಗುರು. ಬನ್ನಿ ಒಂದು ಎಕ್ಸಾಸ್ಟ್ ನೋಡ್ಕೊಳ್ಳೋಣ ಯಾವ ಥರ ಇದೆ ಅಂತ. ಸ್ಟಾರ್ಟ್ ಮಾಡಿ. ಕೇಳಿಸ್ಕೊಂಡಲ್ಲ ಸೈಕು ಗುರು. ಈ ಎಕ್ಸಾಸ್ಟ್ ನೋಟ್ ಮಾತ್ರ ನನ್ನ ಹತ್ರ ಮೋಟೋಲಾಗು ಸೆಟಪ್ ಇಲ್ಲ, ಅದಕ್ಕೋಸ್ಕರ ಮೋಟೋಲಾಗ್ ವೀಡಿಯೋನ ಮಾಡೋಕ್ಕಾಯ್ತಿಲ್ಲ. ಇಷ್ಟಕ್ಕೆ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ